Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಇವತ್ತು ಡೇ 3 ಆಟ್ ಗೋಕರ್ಣ್. ಸೊ ಈಗ ನಾವು ಕುಂಕೇಶ್ವರ ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ವಿ ಆರ್ ಎಂಜಾಯಿಂಗ್ ದಿಸ್ ಅಮೇಝಿಂಗ್ ಕೋಸ್ಟಲ್ ಡ್ರೈವ್. ಸೊ ದಿಸ್ ಇಸ್ ದಿ ಫೇಮಸ್ Konkan belt known for its amazing coastal drive, the Kunkeshwar to Devgarh Beach Road. This place is really amazing, and just take a look at this beautiful scenery around me. And ಅಲ್ಲಿಂದ ನಮ್ಮ ಕಾರು ಡ್ರೈವ್ ಮಾಡ್ಕೊಂಡು ಬಂದಿದ್ದಂತೂ ನೋಡೋದಕ್ಕೆ ಎಷ್ಟು ಸುಂದರವಾಗಿತ್ತು ಅಲ್ವಾ. ಆ್ಯಂಡ್ ಎಸ್, ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ದಿಸ್ ಇಸ್ ದಿ ಫೇಮಸ್ ದೇವ್ಗಢ್ ಕುಂಕೇಶ್ವರ್ ರೋಡ್. Right now on the famous Kunkeshwar Devgarh Beach Road. So ಹೇಗಿದೆ ಇದು ನಿಮಗೆ? Really beautiful scenic Konkan. I tell you, heavenly beautiful. ತುಂತುರು ಮಳೆ ಬರ್ತಾ ಇದೆ. ಎಂಥ ಸುಂದರವಾದ ಕಣ್ಣು ಕೋರೈಸುವಂತಹ ಹಸಿರು, ಅದ್ರ ಜೊತೆನಲ್ಲಿ ಈ ಸುಂದರವಾದ ಸಮುದ್ರದ ಅಲೆಗಳು. ಅಮೇಝಿಂಗ್. ಸಮುದ್ರದ ಅಲೆಗಳಂತೂ ರೊಚ್ಚಗೆದ್ದಿರೋದ್ರ ಥರ ಇವತ್ತು ದುಮ್ಮಿಕ್ಕಿ ಹಾವಳಿಸಿ ಹರಿದು ಬರ್ತಾ ಇದೆ. ವಾವ್. ಹಬ್ಬಬ್ಬಾ, ಅಲೆಗಳ ಅಬ್ಬರ, ತುಂತುರು ಮಳೆ ಹನಿ, ಕಣ್ಣು ಕೋರೈಸೋ ಹಸಿರು, ಹಾಗೆಯೇ ಮುಖದ ಮೇಲೆ ತಂಪಾಗಿ ಬೀಸ್ತಾ ಇರುವಂತಹ ತಣ್ಣನೆಯ ತಂಗಾಳಿ. ನಾವು ಭೂಲೋಕದಿಂದ ದೇವಲೋಕಕ್ಕೇನಾದ್ರೂ ಟ್ರಾನ್ಸ್ಪೋರ್ಟ್ ಆಗಿದ್ದೀವಾ ಅನ್ನೋ ಭಾವನೆ. ವಾವ್, ಎಷ್ಟು ಸುಂದರವಾಗಿದೆ ಈ ಒಂದು ಅದ್ಭುತವಾದಂತಹ ಕುಂಕೇಶ್ವರ್ ಟು ದೇವ್ಗಢ್ ಡ್ರೈವ್. ಈ ಬೀಚ್ನ ನೋಡ್ತಾ ಇದ್ರೆ ನನಗೆ ಹೊನ್ನಾವರ ಕಣ್ಮುಂದೆ ಬರ್ತಾ ಇದೆ. ಹೊನ್ನಾವರದ ಫೇಮಸ್ ಅಪ್ಸರಕೊಂಡ ಬೀಚ್ ನೋಡ್ದ ನೆನಪಾಗ್ತಾ ಇದೆ ನನಗೆ. ವಾವ್, ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಸಿರೀನ್ ಆಗಿದೆ ಈ ಜಾಗ. ಮಾನ್ಸೂನ್ ಡ್ರೈವ್ನ ಅಸಲಿ ಮಜಾ ಅಡಗಿರೋದೆ ನಮ್ಮ 4x4 ಕಾರ್ನ ಈ ರೀತಿಯಾದಂತಹ ಹಳ್ಳ ಕೊಳ್ಳ ಕೊಚ್ಚೆನಲ್ಲಿ ಇಳಿಸಿದಾಗಲೇ ಅಲ್ವಾ. ಗೈಸ್, ಫೈನಲಿ ವಿ ಹ್ಯಾವ್ ರೀಚ್ ದ ಫೇಮಸ್ ವಿಂಡ್ ಮಿಲ್ ಬೀಚ್. ಸೌತ್ ಇಂಡಿಯಾ ಕಡೆಗೆ ಹೋದರೆ ಬೇಕಾದಷ್ಟು ವಿಂಡ್ ಮಿಲ್ಸ್ಗಳನ್ನ ನಾವು ನೋಡ್ತೀವಿ, ಆದರೆ ಇದೆಲ್ಲನೂ ಫಾರ್ಮ್ಸ್ಗಳಲ್ಲಿರುತ್ತೆ, ಇಲ್ಲಾಂದರೆ ಹೈವೇಗಳ ಅದಿಬದಿಗಳಲ್ಲಿರುತ್ತೆ. ಬಟ್ ದಿಸ್ ಒನ್ ಇಸ್ ಸಮಥಿಂಗ್ ಕ್ರೇಜಿ. ಆ್ಯಂಡ್ ಲುಕ್ ಆಟ್ ದಿಸ್, ದ ಟೆಂಪಲ್ ಇನ್ ಬಿಟ್ವೀನ್ ದ ವಾಟರ್ಸ್. ದೇವ್ಗಢ್ ಕಿಲಾ. ಓಕೆ, ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ದೇವ್ಗಢ್ and ನಮ್ಮ ಫಸ್ಟ್ डेस्टिनेशन देवगढ़ किला. देवगढ़ किला में आपका स्वागत है. This place looks so magical and serene. ಮಾನ್ಸೂನ್ಗಂತೂ ಈ ಜಾಗ ಹಸಿರಿನಿಂದ ಕೋರೈಸ್ತಾ ಇದೆ ಅಲ್ಲ. ಸೊ ಈಗ ನಾವು ದೇವ್ಗಢ್ ಫೋರ್ಟ್ ಹತ್ರ ಬಂದಿದ್ದೀವಿ. ಸೊ ದೇವ್ಗಢ್ ಫೋರ್ಟ್ ಇಂದನೇ ನಮಗೆ ಬೀಚ್ ವ್ಯೂ ಕೂಡ ಸಿಗುತ್ತೆ. ಸೊ ದಿಸ್ ಇಸ್ ದ ಫೋರ್ಟ್ ಏರಿಯಾ. ಆ್ಯಂಡ್ ಎದುರುಗಡೆ ಅಲ್ಲಿ ನಮಗೆ ಟರ್ಬೈನ್ಸ್ಗಳು ಕಾಣಿಸ್ತಾ ಇದೆ, ವಿಂಡ್ ಮಿಲ್ ಟರ್ಬೈನ್ಸ್ಗಳು. ಎದುರುಗಡೆ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂದರೆ ಬ್ಲ್ಯಾಕ್ ಕ್ಲೌಡ್ಸ್ ಜೊತೆನಲ್ಲಿ ನಾವು ಅಲ್ಲಿ ಕಪ್ಪು ಸಮುದ್ರ ಕೂಡ ನೋಡ್ಬೋದು.
Also known as the Janjira Devgarh Fort, this marvel architecture of the Maratha Empire is one of the prominent forts of the Sindhudurg district of Maharashtra. Located 5 kilometers away from the town area of Devgarh, this beautiful fort is surrounded by the sea from 3 sides and attached to the land on the south side of the fort. Guys, just take a look at the sea. ಕಪ್ಪು ಕಾರ್ ಮೋಡದ ಛಾಯೆ ಸಮುದ್ರದ ಅಲೆಗಳ ಮೇಲೆ ಬಿದ್ದು ಇಡೀ ಸಮುದ್ರ ಕಪ್ಪಗೆ ಕಾಣಿಸ್ತಾ ಇದೆ. ನೋಡೋದಕ್ಕೆ ಎಷ್ಟು ಭಯಾನಕವಾಗಿದೆ. ಸಖತ್ ಜೋರಾಗಿ ಮಳೆ ಬರ್ತಾ ಇದ್ದಿದ್ರಿಂದ ನಾವು ಫೋರ್ಟ್ ಒಳಗಡೆ ಹೋಗೋದಕ್ಕೆ ಹೋಗಲಿಲ್ಲ. ವಿ ಜಸ್ಟ್ ಗಾಟ್ ಅ ಗ್ಲಿಮ್ಸ್ ಆಫ್ ದ ಫೋರ್ಟ್ ಫ್ರಮ್ ಔಟ್ಸೈಡ್. There is also a lighthouse and Lord Hanuman Mandir inside the fort. Devgarh Beach is one of the most scenic and beautiful beaches of Konkan, which has the view of the windmills right from the beach. Oh my god, truly breathtaking and what dreamy experience. This is the first time I'm witnessing a windmill on a beach. ಇಲ್ಲೇ ದೇವ್ಗಢಲ್ಲಿ ನಮಗೆ ವಿಂಡ್ಮಿಲ್ ಪಾರ್ಕ್ ಕೂಡ ಇದೆ, ಬಟ್ ವಿ ಆರ್ ನಾಟ್ ಗೋಯಿಂಗ್ ದೇರ್ ಆಸ್ ಇಟ್ಸ್ ಹೆವಿಲಿ ರೈನಿಂಗ್ ಆ್ಯಂಡ್ ವಿ ಜಸ್ಟ್ ವಾಂಟ್ ಟು ಮೂವ್ ಫ್ರಮ್ ಹಿಯರ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಬಿಕಾಸ್ ವಿ ಹ್ಯಾವ್ ಒನ್ ಮೋರ್ ವೆರಿ ಇಂಟ್ರೆಸ್ಟಿಂಗ್ ಡೆಸ್ಟಿನೇಷನ್ ಟು ವಿಸಿಟ್ ಟುಡೇ. Just take a look at the greenery outside, so serene and surreal. My god, ಈ ಪಿಂಕ್ ಫ್ಲವರ್ಸ್ ಅಂತೂ ಏನ್ ಮ್ಯಾಜಿಕಲ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಮಳೆ ಜೋರಾಗಿ ಶುರು ಆಯ್ತು ಅಂಡ್ ದಾರಿಲಿ ಯೆಲ್ಲೋ ಅಂಡ್ ಪಿಂಕ್ ಫ್ಲವರ್ಸ್ ಆರ್ ಸೋ ಸೂದಿಂಗ್ ಟು ದ ಐಸ್. ದಾರಿ ಉದ್ದಕ್ಕೂ ಯೆಲ್ಲೋ ಫ್ಲವರ್ಸ್ ಮತ್ತೆ ಪಿಂಕ್ ಫ್ಲವರ್ಸ್. ಜಸ್ಟ್ ಟೇಕ್ ಅ ಲುಕ್ ಅಟ್ ದೀಸ್ ಫ್ಲವರ್ಸ್. So it's time for the most awaited destination of this trip. So first awaited destination Kunkeshwar Devgarh Beach Road agidre, ಎರಡನೇದು the Kasheli Devgali Beach. Wow, it is so unreal. My god. ಸಂಜೆ ಆಗಿದೆ and ಸಖತ್ ಜೋರಾಗಿ ಮಳೆ ಬರ್ತಾ ಇದೆ. You can just hear the wind and the rain noise. ತುಂಬ ಕಮ್ಮಿ ಜನ ಟೂರಿಸ್ಟ್ಸ್ ಇದ್ದಾರೆ. ಯೂಶಲಿ ದಿಸ್ ಪ್ಲೇಸ್ ಇಸ್ ಓವರ್ ಕ್ರೌಡೆಡ್. ಆದರೆ ವೀಕೆಂಡ್ ಆಗಿದ್ರೂ ಇವತ್ತಿನ ದಿನ ಎಷ್ಟು ಕಮ್ಮಿ ಜನ ಇದ್ದಾರೆ ಅಂದರೆ ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ. ಆ್ಯಂಡ್ ದ ಹೋಲ್ ಪ್ಲೇಸ್ ಲುಕ್ಸ್ ಲೈಕ್ ಇಟ್ ಇಸ್ ಜಸ್ಟ್ ವೇಟಿಂಗ್ ಫಾರ್ ಅಸ್. ಸೊ ಎದುರುಗಡೆ ಕಾಣಿಸ್ತಾ ಇರೋದೇ ದ ಕಾಶೇಲಿ ಟೇಬಲ್ ಪಾಯಿಂಟ್ ವ್ಯೂ. ಮೈ ಗಾಡ್, ಐ ಜಸ್ಟ್ ಕಾನ್ ಸ್ಟಿಲ್ ಬಿಲೀವ್ ಗೆಟಿಂಗ್ ಗೂಸ್ ಬಂಪ್ಸ್. ಮಳೆ, ಅದ್ರ ಜೊತೆ ತಂಪಾದ ಗಾಳಿ ಆ್ಯಂಡ್ ದಿಸ್ ಪ್ಲೇಸ್, ಮೈ ಗಾಡ್, ಸೋ ಮ್ಯಾಜಿಕಲ್. ಸಕ್ಕತ್ತಾಗಿದೆ ಜಾಗ ಮಾತ್ರ. ಆ್ಯಂಡ್ ಲುಕ್ ಎಟ್ ಮೀ, ಐ ಆಮ್ ಫುಲಿ ಡ್ರೆಂಚ್ಡ್ ಆ್ಯಂಡ್ ಲುಕ್ ಎಟ್ ದ ವೈಬ್ಸ್ ಆಫ್ ದಿಸ್ ಪ್ಲೇಸ್. ಓ ಮೈ ಗಾಡ್, ನನ್ನ ನೂಸಾ ಪೆನಿಡ ನೆನಪು ಬರ್ತಾ ಇದೆ. ಬಾಲಿನಲ್ಲಿ ನೂಸಾ ಪೆನಿಡ ಏನು ನೋಡಿದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ಕ್ರೆಡಿಬಲ್ ಇಂಡಿಯಾ, ಅವರ್ ಇಂಡಿಯಾ, ಮೈ ಇಂಡಿಯಾ, ದ ಬೆಸ್ಟ್. Incredible India, I tell you, incredible India. Wow. ಸೊ ಈ ಮೆಟ್ಲಿಂದ ನಾವು ಇಳ್ಕೊಂಡು ಹೋಗ್ಬೋದು. ಮಳೆ ಆಗಿರೋದ್ರಿಂದ ವಿ ಆರ್ ನಾಟ್ ಟೇಕಿಂಗ್ ದ ರಿಸ್ಕ್ ಅಂಡ್ ಗೋಯಿಂಗ್ ಡೌನ್, ಬಟ್ ದ ಪ್ಲೇಸ್, ಮೈ ಗಾಡ್.
ಒಂದು 2-3 ಕಪಲ್ಸು ಕೆಳಗಡೆ ಹೋಗಿ ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ. ಜಾಗ ನೋಡೋದಕ್ಕಂತೂ ಭೂಲೋಕದ ಸ್ವರ್ಗ. ಇದೇನಪ್ಪ ಪ್ರತಿ ವ್ಲಾಗಲ್ಲೂ ಭೂಲೋಕದ ಸ್ವರ್ಗ ಅಂತ ವರ್ಣಿಸ್ತಾನೆ ಇದ್ದೀನಿ ಅಂದ್ಕೊತಿದ್ದೀರಾ? ನಮ್ಮ ಭಾರತ ಇರೋದೇ ಹಾಗೆ ಅಲ್ವಾ? ಆಗಸದ ಕಾರ್ಮೋಡ, ಕಡಲ ತೀರ, ಹಚ್ಚ ಹಸಿರು, ವಾವ್! ನಿಂತಲ್ಲೇ ನಮ್ಮನ್ನು ಕವಿ ಮಾಡುವಂತಹ ಅತ್ಯಂತ ಸುಂದರವಾದಂತಹ ಜಾಗಗಳಲ್ಲಿ ಇದು ಕೂಡ ಒಂದು. The waves roar, foam and play at Kasheli Beach, Ratnagiri's Bay. Green hills surround a sight so rare. Nature's beauty beyond compare. This place has the magic to turn anyone into a poet. ಜೋರಾಗಿ ಮಳೆ ಬರ್ತಾನೆ ಇದೆ. ಇವ್ರು ಹೋಗಿ ರೈನ್ ಕೋಟ್ ಹಾಕೊಂಡ್ಬಂದರು. ಬಟ್ ಐ ಡೆಂಟ್ ವಾಂಟ್ ಟು ಗೆಟ್ ಬ್ಯಾಕ್ ಟು ದ ಕಾರ್ ಅಗೇನ್. ಐ ಜಸ್ಟ್ ವಾಂಟೆಡ್ ಟು ಎಂಜಾಯ್ ಎವ್ರಿ ಮಿನಿಟ್ ಆಫ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. Such a peaceful and stunning place, I tell you. Monsoon ishtu sundarvagide andre just imagine in summers, just awesome. Green cliffs, the endless sea, and that hidden little beach below. It's like a secret paradise, so calm, surreal and serene. Incredible India, I tell you, incredible India. I'm loving this. The waves roar, crash and rise, ocean's symphony soothing the skies. This stunning beach of the Konkan has been in our bucket list from a very long time and finally bucket list ticked off. ಅಲೆಗಳ ಬೋರ್ಗರೆತ ನೋಡಿ ಎಷ್ಟು ರಭಸದಿಂದ ಬಂದು ಬಂಡೆಗಳನ್ನು ಅಪ್ಪಳಿಸ್ತಾ ಇದೆ. So we can walk down to the table point down there through these steps, but we chose to stay back here itself as it was raining heavily and ಕತ್ಲಾಗ್ತಾ ಬಂತು. ಹಾಗೇನೆ ಹೋಗೋಣ, ಮಳೆ ಜಾಸ್ತಿ ಆಯ್ತು. ಮಳೆ ಜೋರಾಗ್ತಾ ಹೋಯಿತು. ಅಲೆಗಳ ಅಬ್ಬರ ಕೂಡ ಜೋರಾಗೇ ಇತ್ತು. ಜಾಗ ಏನೋ ನೋಡೋದಕ್ಕೆ ಭೂಲೋಕದ ಸ್ವರ್ಗ. ಆದರೆ ಮಳೆ ಜಾಸ್ತಿ ಆಗಿದ್ದರಿಂದ ಮತ್ತು ಇಲ್ಲಿ ಜನ ಕೂಡ ಇಲ್ಲದೆ ಇದ್ದಿದ್ದರಿಂದ ವಾಪಸ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮಳೇಲಿ ಫುಲ್ ಒದ್ದೆ ಆಗಿ ಬಂದು ಹೀಟ್ ಹಾಕ್ಕೊಂಡು ಬಿಸಿ ಬಿಸಿ ಟೀ ಕುಡಿದು ಕೂತ್ಕೊಂಡಿದ್ದೀವಿ. ಹರ್ಷ ಆಗ್ಲೇನೆ ಮ್ಯಾಗಿ ತರೋದಕ್ಕೆ ಅಂತ ಹೋಗಿದ್ದಾರೆ. ಮಾನ್ಯ ಇಸ್ ಸ್ಲೀಪಿಂಗ್ ಆ್ಯಂಡ್ ದ ವೆದರ್ ಬ್ಯೂಟಿಫುಲ್. ಐ ಟೆಲ್ ಯು, ಯು ಜಸ್ಟ್ ನೀಡ್ ಟು ಎಕ್ಸ್ಪೀರಿಯನ್ಸ್ ದಿಸ್. ಎಂಥ ಎಕ್ಸ್ಪೀರಿಯನ್ಸ್ ಅಂತಂದರೆ, ಮಳೆ ಗಾಳಿ ಹೊಡಿತಾ ಇದೆ ಕಂಟಿನ್ಯೂಸ್ ಆಗಿ, ಆದರೆ ಚಳಿ ಆಗ್ತಾ ಇಲ್ಲ. ವೆರಿ ಬ್ಯೂಟಿಫುಲ್ ಪ್ಲೆಸೆಂಟ್ ವೆದರ್. ಹಾಗೇನೇ ಕಣ್ಣನ್ನು ಕೋರೈಸುವಂತಹ ಹಸಿರು ಸೌಂದರ್ಯ. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. ಸೊ ಕಾಶಿಯಲ್ಲಿ ಬೀಚಿಂದ ಹೊರಟು ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಹೋಟೆಲ್. ಸೊ ಇಲ್ಲೇ ಒಂದು ಸ್ವಲ್ಪ ಮ್ಯಾಗಿ ಮತ್ತು ಟೀ ಕುಡಿದ್ವಿ. ಬಟ್ ಮಾನ್ಯ ಏನೂ ತಿಂದಿಲ್ಲ, ಮಲಗಿಬಿಟ್ಟಿದ್ಲು. ಆ್ಯಂಡ್ ಬನ್ನಿ ದಾರಿ ಯಾವುದಾದ್ರೂ ರೆಸ್ಟೋರೆಂಟ್ ಸಿಕ್ಕಿದ್ರೆ ಹೋಗೋಣ. ಬಟ್ ದ ಡ್ರೈವ್ ಥ್ರೂ ದಿಸ್ ಅಮೇಝಿಂಗ್ ಕೋಸ್ಟಲ್ ಏರಿಯಾ ಹ್ಯಾಸ್ ಬೀನ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಸೋ ಫಾರ್. ಕತ್ಲಾಗ್ತಾ ಬಂದ್ರೂ ಜಾಗದ ಪ್ರಾಕೃತಿಕ ಸೌಂದರ್ಯ ಮಾತ್ರ ಕಣ್ಣು ಕೋರೈಸೋ ಹಾಗೆ ಇದೆ. ಎಲ್ಲಿ ನೋಡಿದ್ರೂ ಅಲ್ಲಿ ಅಲೆಗಳ ಅಬ್ಬರ, ಮಳೆ, ನೀರು
ದಿಸ್ ಇಸ್ ಹೆವೆನ್. ಸೊ ಫೈನಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಸಿಕ್ಕಿದೆ, ಸೀ ಆ್ಯಂಡ್ ಸಾಲ್ಟ್ ಅಂತ ಅಂದ್ಬಿಟ್ಟು. ಇಟ್ಸ್ ಒನ್ ಆಫ್ ದ ರೆಸ್ಟೋರೆಂಟ್ ಆಫ್ ದ ವೆಸ್ಟ್ ಬೇ ರೆಸಾರ್ಟ್. ಸೊ ನಾವು ಆ್ಯಕ್ಚುಲಿ ಇಲ್ಲಿ ಫುಡ್ ಏನು ಟೇಸ್ಟ್ ಮಾಡಿದ್ವಿ, ಫಿಂಗರ್ ಲಿಕ್ಕಿಂಗ್ ಗುಡ್, ಸೋ ಟೇಸ್ಟಿ ಆ್ಯಂಡ್ ರಿಯಲಿ ಮೇಡ್ ದ ಡೇ ಫಾರ್ ಅಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್.